ओम नमो भगवते छंदसां वृषभाय विश्वरूपाय इंद्राय बादरायणाय। नमो भगवत्यै अंभ्रण्यै। नमो देहेन्द्रिय प्राण मनोभिमानिने प्राणाय। सर्वेभ्यो देवेभ्यः मुख्य व्याख्याकृद्भ्यः संशयच्छिद्भ्यश्च नमो नमः। श्री गुरुभ्यो नमः। अथातः भागवतस्य प्रथमे स्कन्धे चतुर्थे अध्याये चतुर्विंशः श्लोकः ಒಂದನೇ ಸ್ಕಂದದ 4ನೇ ಅಧ್ಯಾಯದ 24ನೇ ಶ್ಲೋಕः ಅದ್ಯ ನಿರೂಪ್ಯತೆ। ಅಯಂ ಚ ಭಗವಾನ್ ಬಾದರಾಯಣಃ ಮೂಲವೇದಾತ್ ಪ್ರಾಗೇವ ವಿಭಕ್ತಾನ್ ಋಗ್ ನಿಗದ ಸಾಮ ಅಥರ್ವಾಖ್ಯಾನ್ ಪುನರಪಿ ಋಗ್ ಯಜುಸ್ಸಾಮ ಅಥರ್ವ ರೂಪೇಣ ವಿಭಾಜ। ಋಗ್ವೇದಂ ಪೈಲಾಯ, ಯಜುರ್ವೇದಂ ವೈಶಂಪಾಯನಾಯ, ಸಾಮವೇದಂ ಜೈಮಿನಯೇ, ಅಥರ್ವವೇದಂ ಚ ಸುಮಂತವೇ ಉಪದಿಶ್ಯ ತಾನೇವ ಪ್ರವರ್ತಕಾನ್ ಚಕಾರ ಚ। ಇತಿಹಾಸ ಪುರಾಣಾನಾಂ ಚ ಅಸ್ಯ ಭಾಗವತ ಪ್ರವಕ್ತುಃ ಪಿತರಂ ರೋಮಹರ್ಷಣಂ ವಕ್ತಾರಂ ಚಕಾರ। ತಯೇತೆ ಸರ್ವೇಪಿ ಋಷಯಃ ಸ್ವಂ ಸ್ವಂ ವೇದಂ ಅನೇಕಧಾ ವ್ಯಸ್ಯನ್ ತೇಷಾಂ ಶಿಷ್ಯೈಃ ಪ್ರಶಿಷ್ಯೈಃ ತಚ್ಚಿಷ್ಯೈಶ್ಚ ಏತೆ ವೇದಾಃ ಬಹುಶಾಖಿನಃ ಅಭೂವನ್। ತಯೇವ ವೇದಾಃ ಅಸ್ಮತ್ಸದೃಶೈಃ ದುರ್ಮೇಧೈಃ ಪುರುಷೈಃ ಇದಾನೀಂ ಧಾರ್ಯಂತೆ। ತತಶ್ಚ ಕೃಪಣವತ್ಸಲಂ ವ್ಯಾಸಂ ಸರ್ವೇ ವಯಂ ಪಾಮರಾಃ ಕೃತಜ್ಞತಾರೂಪೇಣ ಸ್ಮರೇಮ ತಾವತ್। ಸ ಏವ ಚ ಛಂದಸಾಂ ವೃಷಭಃ ಸರ್ವಚ್ಛಂದಸಾಂ ಅಧಿಪತಿರಿತಿ ವಿಶ್ವರೂಪ ಇತಿ ಇಂದ್ರ ಇತಿ ಚ ತೈತ್ರೀಯೋಪನಿಷದಿ ಗೀಯತೆ। ತಸ್ಯೈವ ಚ ಪತ್ನಿ ಅಂಭೃಣಿ ಲಕ್ಷ್ಮೀ ತಯೋರಯಂ ಪುತ್ರಃ ದೇಹೇಂದ್ರಿಯ ಪ್ರಾಣಮನೋಭಿಮಾನಿ ಪ್ರಾಣಃ। ಏವಂ ಚ ಭಗವಂತಂ ಬಾದರಾಯಣಂ ಭಗವತೀಂ ಅಂಭೃಣೀಂ ಪ್ರಾಣಂ ಚ ನತ್ವಾ ಅಸ್ಯ ಭಾಗವತಸ್ಯ ಶ್ರವಣೆ ಘಟಾಮಹೇ ಸರ್ವೇ ವಯಮಪಿ। ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಇತಿ ಅಯಂ ಶ್ಲೋಕಃ ಅದ್ಯ ದ್ರಷ್ಟವ್ಯಃ ಸರ್ವೈರಪಿ। ವೇದಾಃ ವ್ಯಭಜ್ಯಂತ ಭಾರತಾದಿಕಮಪಿ ರಚಿತಂ ತಿಷ್ಠತಿ ಪರಂತು ಸ್ತ್ರೀಣಾಂ ಶೂದ್ರಾದೀನಾಂ ಚ ವೇದಾಧಿಕಾರಃ ನೈವ ವರ್ತತೆ ತೇಷಾಮಪಿ ವೇದಾರ್ಥಜ್ಞಾನಂ ಭವೇತ್ ಇತಿ ಕರುಣಾಸಾಗರಸ್ಯ ಶ್ರುತಿಸಾಗರಸ್ಯ ಭಗವತಃ ವ್ಯಾಸಸ್ಯ ಅಪೇಕ್ಷೆಯ ಪುನರಪಿ ಏವಂ ಸಹ ಆಲೋಚಯಾಂ ಬಭೂವ। ಮಹಾಭಾರತಾದಿಕಂ ಪುರಾಣಾದಿಕಂ ಚ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಮೇವ ಕಲ್ಯಾಣಾರ್ಥಂ ಸಹ ವ್ಯರೀರಚತ್। ಸರ್ವೇಪ್ಯೇತೆ ಜನಾಃ ವೇದಾಧಿಕಾರವಂತಃ ವೇದಾಧಿಕಾರರಹಿತಾಃ ಅಪಿ ಕರ್ಮಶ್ರೇಯಸಿ ಮೂಢಾಃ ಏವ ಕಥಮೇತೇಷಾಂ ಸರ್ವೇಷಾಂ ಕರ್ಮ ಶ್ರೇಯಃ ಭವೇತ್ ಇತಿ ಆಲೋಚ್ಯ ಕೃಪಯಾ ಮುನಿನಾ ಬಾದರಾಯಣೇನ ಭಾರತಂ
ವ್ಯರಚ್ಯತ. ವೇದಗಳನ್ನು ವಿಭಾಗಿಸಿದರು ವ್ಯಾಸರು. ಋಗ್ವೇದವನ್ನು ಪೈಲನಿಗೆ, ಯಜುರ್ವೇದವನ್ನು ವೈಶಂಪಾಯನನಿಗೆ ಮತ್ತು ಸಾಮವೇದವನ್ನು ಜೈಮಿನಿಗೆ, ಅಥರ್ವ ವೇದವನ್ನು ಸುಮಂತುವಿಗೆ ಉಪದೇಶಿಸಿದರು. ಇದನ್ನೆಲ್ಲ ನಾವು ನೋಡಿದ್ದೀವಿ. ಮುಂದೆ ಇತಿಹಾಸ ಪುರಾಣಗಳನ್ನು ರೋಮಹರ್ಷಣ ಸೂತರಿಗೆ ಉಪದೇಶಿಸಿದರು. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಈಗಿನ 24 ಅಥವಾ 25ನೆಯ ಶ್ಲೋಕ. ವೇದಾಧಿಕಾರ ಇರುವಂಥ ಬ್ರಾಹ್ಮಣ ಮೊದಲಾದವರು ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಅದರಿಂದ ಪರಮಾತ್ಮನನ್ನು ತಿಳ್ಕೋತಾರೆ. ಆದರೆ ಸ್ತ್ರೀಯರಿಗೆ ಗೃಹಕೃತ್ಯವೇ ಬಹಳ ದೊಡ್ಡದಾಗುವುದರಿಂದ, ಮಕ್ಕಳ ಲಾಲನೆ ಪಾಲನೆಯೇ ಬಹಳ ಜವಾಬ್ದಾರಿಯುತವಾದ್ದರಿಂದ, ಮತ್ತದು ಅನೇಕ ಬಹಳ ದೊಡ್ಡ ಶ್ರಮದಿಂದ ಕೂಡಿದ್ದಾದ್ದರಿಂದ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಮತ್ತು ಅದಲ್ಲದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನಿದ್ದಾರೆ, ಅದರಲ್ಲಿ ಶ್ರಮಿಕ ವರ್ಗದ ಶೂದ್ರರಿಗೆ ಪ್ರತಿನಿತ್ಯ ದಿನದ ಬಹುಭಾಗ ಶ್ರಮದಾಯಕವಾದ ಕೆಲಸದಲ್ಲೇ ಕಳೆದು ಹೋಗುವುದರಿಂದ ಅವರಿಗೂ ಕೂಡ ವೇದದ ಅಧ್ಯಯನ ಸಾಧ್ಯ ಆಗೋದಿಲ್ಲ. ವೇದ ಏನಿದೆ ಅದರ ಭಾಷೆ ಇವತ್ತು ಹಳೆಗನ್ನಡ ಮತ್ತು ಹೊಸಗನ್ನಡದ ನಡುವಿನ ಒಂದು ಅಂತರ ನಮ್ಗೆ ಗೊತ್ತಿದ್ದರೆ ಆ ವೇದದ ಭಾಷೆಯು ಕೂಡ ನಮಗೆ ಎಷ್ಟು ಕ್ಲಿಷ್ಟ ಅಂತ ಗೊತ್ತಾಗ್ತದೆ. ಮೊದಲನೇದಾಗಿ ಹಳೆಗನ್ನಡದಂತೆ, ಹಳೆಗನ್ನಡಕ್ಕಿಂತಲೂ ಮೊದಲು ಹಳೆಗನ್ನಡ ಏನಾದರೂ ಇದ್ದರೆ ಅದೆಷ್ಟು ಕ್ಲಿಷ್ಟವೋ ಹಾಗೆ ವೇದದ ಭಾಷೆ ಇದೆ. ಮತ್ತು ಸ್ವಭಾವತಃ ಅನೇಕ ಅರ್ಥಗಳಿಗೆ ತೆರೆದುಕೊಳ್ಳುವಂಥ ಒಂದು ಸ್ವರೂಪವೂ ಕೂಡ ಅದಕ್ಕಿದೆ. ಮತ್ತು ಪರೋಕ್ಷಪ್ರಿಯಾ ಇವ ವೇದಾ, ಪರೋಕ್ಷಪ್ರಿಯಾ ಇವ ದೇವಾ ಪ್ರತ್ಯಕ್ಷ ದ್ವಿಷಃ. ಎಲ್ಲ ದೇವತೆಗಳು ಕೂಡ, ವೇದಾಭಿಮಾನಿ ದೇವತೆಗಳು, ದೇವಿಯರು, ಅವರು ಯಾವುದನ್ನು ಕೂಡ ನೇರವಾಗಿ ಹೇಳುವುದನ್ನು ಅಪೇಕ್ಷೆ ಪಡೋದಿಲ್ಲ. ಭಗವಂತನಿಂದ ಆರಂಭಿಸಿ, ಭಗವತಿ ಅಂಬ್ರಣಿಯಿಂದ ಆರಂಭಿಸಿ ಎಲ್ಲ ದೇವತೆಗಳದ್ದು ಕೂಡ ಸ್ಪಷ್ಟವಾಗಿ ಶಾಸ್ತ್ರವನ್ನು ನೋಟಿಸ್ ಬೋರ್ಡ್ ಮೇಲೆ ತೆರೆದಿಟ್ಟಂತೆ ಹೇಳುವ ಉದ್ದೇಶ ಇರೋದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಈ ವೇದಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ವೇದದಲ್ಲಿ ಅಧಿಕಾರ ಇಲ್ಲ. ಅದಕ್ಕಾಗಿ ಅವರಿಗೆ ಏನು ಗತಿ? ಅವರು ಕರ್ಮಶ್ರೇಯಸಿ ಮೂಢರು. ಕರ್ಮವನ್ನು ಯಾವ ರೀತಿಯಾಗಿ ಮಾಡಿದರೆ ಶ್ರೇಯಸ್ಸಾಗ್ತದೆ ಅಂತ ಅಂದ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ವಸ್ತುತಃ ವೇದಾಧಿಕಾರ ಇಲ್ಲದೇ ಇದ್ದವರು ಅಂತ ಮಾತ್ರ ಅಲ್ಲ, ವೇದಾಧಿಕಾರ ಇದ್ದವರಿಗೂ ಕೂಡ ವೇದವನ್ನು ಓದಿದ ಮೇಲೆ ಕೂಡ ಯಾವ ಕರ್ಮವನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಬಾರದು ಅನ್ನೋದ್ರ ಬಗ್ಗೆ ಒಂದು ಗೊಂದಲವೇ ಇರ್ತದೆ. ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ಯಾವುದು ಕರ್ಮ ಯಾವುದು ಅಕರ್ಮ ಅಂತ ಅನ್ನೋದ್ರ ಬಗ್ಗೆ ಜ್ಞಾನಿಗಳು ಕೂಡ ಗೊಂದಲಕ್ಕೊಳಗಾಗ್ತಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯವು ವ್ಯವಸ್ಥಿತವು. ಹೀಗೆಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಶಾಸ್ತ್ರವೇ ಪ್ರಮಾಣ. ತರ್ಕ ಅಪ್ರತಿಷ್ಠ. ಧರ್ಮವನ್ನು ತೀರ್ಮಾನ ಮಾಡಲಿಕ್ಕೆ ತರ್ಕಕ್ಕೆ ಯಾವುದೇ ನೆಲೆ ಇಲ್ಲ. ಆದ್ದರಿಂದ ತರ್ಕ ಧರ್ಮವನ್ನು ಮುಟ್ಟಲಾರದು. ಶ್ರುತಯೋ ವಿಭಿನ್ನಾ. ಶಾಸ್ತ್ರಗಳು, ಶ್ರುತಿಗಳೆಲ್ಲ ಅನೇಕ ರೀತಿಯಾಗಿವೆ. ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ. ಯಾವನೊಬ್ಬ ಋಷಿಯ ಜ್ಞಾನಿಯ ಮಾತನ್ನು ಕೇಳೋಣ ಅಂದರೆ ಯಾರ ಮಾತನ್ನಾದರೂ ನಾವು ಕೇಳುವುದು ಅದು ಒಂದು ದೊಡ್ಡ ಗೊಂದಲವೇ. ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಧರ್ಮದ ತತ್ವ ಅನ್ನೋದು ಗುಹೆಯಲ್ಲಿ ಅಡಗಿ ಹೋಗಿದೆ. ಅದರಿಂದ ಮಹಾಜನೋ ಏನ ಗತಸ್ಥ ಪಂಥಾಹ. ಮಹಾಜನರು ಯಾವ ಮಾರ್ಗದಿಂದ ನಡ್ಕೊಂಡ್ರೋ ಆ ಮಾರ್ಗದಿಂದ ನಾವು ಕೂಡ ನಡ್ಕೊಳ್ಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಇಷ್ಟು ಕ್ಲಿಷ್ಟವಾದದ್ದು ಧರ್ಮದ ದಾರಿ. ಮಹಾಜನೋ ಏನ ಗತಸ್ಥ ಪಂಥಾಹ. ಹಾಗಾದರೆ ಏನು ಮಾಡಬೇಕು? ಅದಕ್ಕಾಗಿಯೇ ಶ್ರೇಯ ಏವಂ ಭವೇದಿಹ. ಅವರಿಗೆ ಶ್ರೇಯಸ್ಸಾಗಬೇಕು ಅಂತ ಭಗವಂತ ಅಪೇಕ್ಷೆ ಪಟ್ಟ. ಭಾರತಮಾಖ್ಯಾನಂ ಮುನಿನಾ ಕೃತಂ. ಅವರಿಗಾಗಿ ಮಹಾಭಾರತವನ್ನು ರಚಿಸಿದ. ಮಹಾಭಾರತವನ್ನು ರಚಿಸಿ ಅದು ವೇದದ ಅರ್ಥ ಅವರಿಗೆ ಸುಲಭವಾಗಿ ತಿಳಿಯುವಂತೆ ಆಗುವಂತೆ ತಿಳಿಯಾದ ಅರ್ಥ,
ಸರಿಯಾಗಿ ಗ್ರಹಣ ಆಗುವಂತೆ ಮಾಡಿದ. ಸ್ಪಷ್ಟವಾದ ಭಾಷೆ ಮತ್ತು ಆ ಎಲ್ಲ ತತ್ವಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಒಂದು ತುಂಬ ಸುಂದರವಾದಂಥ ಕಥೆಗಳು, ಇವುಗಳೆಲ್ಲವನ್ನೂ ಕೂಡ ಹೇಳಿ ಆ ಜಗತ್ತಿನ ಅತಿ ಶ್ರೇಷ್ಠ ಕಾವ್ಯವಾದಂಥ ಮಹಾಭಾರತವನ್ನು ವ್ಯಾಸರು ರಚನೆ ಮಾಡಿದರು. ಕರುಣೆಯಿಂದ ಮಾಡಿದ್ದಿದು. ಇಲ್ಲಿ ಒಂದು ಸಂಗತಿ ಭಾಗವತ ತಾತ್ಪರ್ಯದಲ್ಲಿ ನಮಗೆ ಕಂಡು ಬರ್ತದೆ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ ಇತಿ ಸ್ಕಾಂದೆ. ಭಾರತ ಅನ್ನುವುದು ಬ್ರಾಹ್ಮಣಾದಿಗಳಿಗೆ ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೂ ಬೇಕು. ಅದಲ್ಲದೇ ಶೂದ್ರರು ಮತ್ತು ಸ್ತ್ರೀಯರು ಅವರೆಲ್ಲರಿಗೂ ಕೂಡ ಇದು ಬೇಕೇ ಬೇಕು. ಯಾತಕ್ಕಾಗಿ ಬೇಕು? ಯಾರ್ಯಾರು ಏನೇನನ್ನು ಮಾಡಬೇಕಾಗಿದೆ ಅಂತ ಪ್ರಶ್ನೆ ಬಂದರೆ, ವೇದಾರ್ಥ ಪರಿವಿತ್ತಯೇ, ವೇದದ ಅಧಿಕಾರ ಇರುವಂತಹ, ವೇದವನ್ನು ಓದಿ ತತ್ವಜ್ಞಾನ ಸಂಪಾದನೆ ಮಾಡಬೇಕಾದಂತಹ ಬ್ರಾಹ್ಮಣಾದಿಗಳಿಗೆ ವೇದದ ಜ್ಞಾನ ಆಗುವುದಕ್ಕಾಗಿಯೇ ಮಹಾಭಾರತ ಬೇಕು. ಯಾಕೆಂದರೆ ಮಹಾಭಾರತ ಆದಿಪರ್ವದಲ್ಲೇ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿತಿ. ಸಮುಪಬ್ರಹ್ಮಣ ಅಂತ ಒಂದು ಶಬ್ದವನ್ನು ಇಲ್ಲಿ ಶಾಸ್ತ್ರ ಪ್ರಯೋಗ ಮಾಡಿದೆ. ಇತಿಹಾಸ ಪುರಾಣಾಭ್ಯಾಂ, ಇತಿಹಾಸ ಮತ್ತು ಪುರಾಣಗಳ ಮೂಲಕ ಆ ವೇದಕ್ಕೆ ಅರ್ಥ ಮಾಡಬೇಕು. ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇವುಗಳ ಮೂಲಕ ಆ ವೇದಕ್ಕೆ ನಾವು ಅರ್ಥ ಮಾಡಬೇಕು. ಬಿಭೇತ್ಯಲ್ಪಶ್ರುತಾದ್ವೇದ, ಯಾರಿಗೆ ಇತಿಹಾಸ ಪುರಾಣಗಳ ಅರಿವಿಲ್ಲವೋ, ಇತಿಹಾಸ ಅಂದರೆ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ, ಮತ್ತು ಪುರಾಣ ಅಂದರೆ ಭಾಗವತಾದಿ ಪುರಾಣಗಳು, ಇವುಗಳ ಅರಿವು ಯಾರಿಗಿಲ್ಲವೋ ಅಂಥವರನ್ನು ಅಲ್ಪಶ್ರುತರು, ಅಲ್ಪಜ್ಞರು ಅಂತ ಶಾಸ್ತ್ರ ಹೇಳ್ತದೆ. ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿತಿ, ನನ್ನನ್ನು ಇವನು ಕುಲಗೆಡಿಸ್ತಾನೆ, ಹಾಳು ಮಾಡ್ತಾನೆ, ನನ್ನ ತಪ್ಪು ಅರ್ಥ ಮಾಡ್ತಾನೆ ಅಂತ ವೇದ ಭಯಪಡ್ತದಂತೆ. ಅದಕ್ಕಾಗಿ ವೇದಾರ್ಥದ ಜ್ಞಾನ ಆಗುವುದಕ್ಕಾಗಿಯೇ ಮಹಾಭಾರತ, ಭಾಗವತ ಮೊದಲಾದ ಗ್ರಂಥಗಳು ಬೇಕು. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿರುವುದು ಭಾರತದ ಬಗ್ಗೆ ಅಷ್ಟೆ. ತಯೇವ ವೇದಾಸ್ತ್ವನ್ಯೇಷಾಂ, ಹಾಗಾದರೆ ವೇದದ ಅಧಿಕಾರ ಇಲ್ಲದೇ ಇದ್ದವರಿಗೆ ಮಹಾಭಾರತ ಯಾಕೆ ಅಂದರೆ, ಯಾರಿಗೆ ವೇದವನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಅವರಿಗೆ ಅದರ ಅಧಿಕಾರ ಇಲ್ವೋ, ಅವರಿಗೆ ವೇದವೇ, ಈ ಮಹಾಭಾರತ ಅದೇ ವೇದ ಇದ್ದಂತೆ. ಮಹಾಭಾರತ ಹಾಗೆ ಭಾಗವತವೂ ಇದ್ದಂತೆ. ಇಲ್ಲಿ ಮಹಾಭಾರತ ಅಂತ ಈ ಸ್ಕಂದ ಪುರಾಣದಲ್ಲಿ ಹೇಳ್ತಿರೋದು ಮಹಾಭಾರತದ ಬಗ್ಗೆ. ವಸ್ತುತಃ ವೇದಗಳಿಗೆ ಅರ್ಥ ಮಾಡಬೇಕಾದದ್ದು ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಪುರಾಣಗಳ ಮೂಲಕ. ಒಟ್ಟಾರೆ ಅದನ್ನು ಒಂದೇ ಶಬ್ದದಿಂದ ಹೇಳುವುದಾದರೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, 5ನೇ ವೇದ ಅನಿಸ್ಕೊಂಡಿರುವ ಇತಿಹಾಸ ಪುರಾಣಗಳ ಮೂಲಕ ವೇದಗಳಿಗೆ ಅರ್ಥ ಮಾಡಬೇಕು. ಇದು ವಿಷಯ. ಆದ್ದರಿಂದ ಯಾರಿಗೆ ವೇದದ ಅಧಿಕಾರ ಇಲ್ವೋ, ಅಥವಾ ಅಧಿಕಾರ ಇದ್ದರೂ ಕೂಡ ವೇದದ ಅರ್ಥ ಆಗೋದಿಲ್ವೋ ಅಂಥವರು ಈ ಪಂಚಮ ವೇದವನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ಜ್ಞಾನ ಪಡ್ಕೋಬೇಕು. ವೇದದ ಅಧಿಕಾರ ಇದ್ದವರು ಆ ಪಂಚಮ ವೇದದ ಅಧ್ಯಯನದ ಮೂಲಕ ಆ ವೇದದ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳಬೇಕು ಅಂತ ತಾತ್ಪರ್ಯ ಆಗ್ತದೆ. ನರ್ತೇತತ್ ಕಸ್ಯಚಿತ್ ಸುಖಂ, ಏನೇ ಆದರೂ ಮಹಾಭಾರತ ಈ ಪಂಚಮ ವೇದದ ಅಧ್ಯಯನವಿಲ್ಲದೆ ಅಥವಾ ಅದರಲ್ಲಿ ವಿಶೇಷತಃ ಮಹಾಭಾರತದ ಅರಿವಿಲ್ಲದೆ ಯಾರಿಗೂ ಕೂಡ ಯಾವ ಸುಖವೂ ಆಗೋದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಹಿಂದೆ ಮಹಾಭಾರತದ ಅಧ್ಯಯನ ಸಂದರ್ಭದಲ್ಲಿ ಅದನ್ನು ನಾವು ನೋಡಿದ್ದೇವೆ. ವೇದಾದಪ್ಯುತ್ತಮಂ ಚಕ್ರೆ ಮಹಾಭಾರತಮುತ್ತಮಂ, ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ. ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ಮಹಾಭಾರತ ಅಂತ ಒಂದು ಬಹಳ ದೊಡ್ಡದು. ಭಾರತೆ, ಅದರಲ್ಲಿ ಗೀತಾ ಮತ್ತು ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮಗಳು ಮತ್ತು ಕೂಡ ಹೆಚ್ಚಿನ ಗ್ರಂಥಗಳು. ಹೀಗೆ ಪಂಚಮ ವೇದದ ಮೂಲಕ 4 ವೇದಗಳಿಗೆ ಅರ್ಥ ಮಾಡಬೇಕು. ಅದರಲ್ಲಿಯೂ ಮಹಾಭಾರತಕ್ಕೊಂದು ವಿಶೇಷ ಸ್ಥಾನ ಇದೆ. ಯಥಾತು ಭಾರತೀಯ ದೇವೋ ನಥಥಾ ಅನ್ಯೇನ ಅಂತ ಮುಂದೆ ಇನ್ನೊಂದು ಪ್ರಮಾಣ ಬರೋದಿದೆ.
ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಎಷ್ಟು ಪ್ರತಿಪಾದನೆ ಮಾಡಿದಾರೋ ಅಷ್ಟು ಭಗವಂತನ ಮಹಿಮೆಯನ್ನು ಮತ್ತೆಲ್ಲೂ ಕೂಡ ವ್ಯಾಸರು ಪ್ರತಿಪಾದನೆ ಮಾಡಲಿಲ್ಲ. ಆದರೂ ಕೂಡ ಮತ್ತಷ್ಟು ಸ್ಪಷ್ಟವಾಗಿ ಇನ್ನಷ್ಟು ಭಗವಂತನ ಮಹಿಮೆಯನ್ನು ಹೇಳಬೇಕು ಅಂತ ಭಾಗವತವನ್ನು ಅವರು ಬರೆದರಷ್ಟೆ. ಈ ಶ್ಲೋಕವನ್ನು ನಾವಿಲ್ಲಿ ಗಮನಿಸಿದಾಗ ಸ್ತ್ರೀ ಶೂದ್ರ ದ್ವಿಜ ಬಂಧು ಅಂತಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಕಂದ ಪುರಾಣದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅಲ್ಲಿ ಬ್ರಹ್ಮಬಂಧು ಅಂತ ಶಬ್ದ ಇದೆ. ಬ್ರಹ್ಮಬಂಧುಗಳು ಅಂದರೆ ಬ್ರಾಹ್ಮಣಾನ್ ಬಂಧೂನ್ ವ್ಯಪದಿಶಂತಿ ನತು ಸ್ವಯಂ ಬ್ರಾಹ್ಮಣ. ಬ್ರಾಹ್ಮಣರನ್ನು ತಮ್ಮ ಬಂಧುಗಳು ಅಂತ ಹೇಳ್ಕೋತಾರೆ. ನಮ್ಮ ವಂಶದಲ್ಲಿ ಇದ್ದವರಿದ್ದರು, ನಮ್ಮ ಪರಿಚಿತ ನಮ್ಮ ಸಂಬಂಧಿಗಳೊಬ್ಬರು ಇಂಥವ್ರು ಬ್ರಾಹ್ಮಣರಿದ್ದಾರೆ, ಪಂಡಿತರಿದ್ದಾರೆ ಅಂತ ಹೇಳ್ಕೋತಾರೆ ಅಷ್ಟೆ. ಆದರೆ ಸ್ವಯಂ ತಾವು ಶಾಸ್ತ್ರದ ಅಧ್ಯಯನ ಮಾಡಿಲ್ಲ ಅಂತ ಅರ್ಥ. ಹೀಗೆ ಬ್ರಾಹ್ಮಣಾ ಬಂಧವ ಯೇಷಾಂತೆ ಬ್ರಹ್ಮಬಂಧವ. ಬ್ರಹ್ಮಣಿ ಬ್ರಹ್ಮಾಣಿ ಅಂತ ನಪುಂಸಕಲಿಂಗ ಶಬ್ದ ಇದೆ ಅಲ್ಲಿ. ಆ ನಪುಂಸಕಲಿಂಗ ಶಬ್ದ ಬ್ರಾಹ್ಮಣ ಅನ್ನೋ ಅರ್ಥವನ್ನೇ ಹೇಳ್ತದೆ, ಬ್ರಹ್ಮಕುಲ ಅನ್ನೋ ಅರ್ಥವನ್ನು ಹೇಳ್ತದೆ. ಆ ಬ್ರಹ್ಮಕುಲ ತನಗೆ ಬಂಧು ಅಷ್ಟೇ ಹೊರತು ತಾನು ಅಧ್ಯಯನ ಮಾಡಿದವನಲ್ಲ ಅಂತ ಅರ್ಥ ಆಗ್ತದೆ, ಅಥವಾ ಬ್ರಾಹ್ಮಣಾಭಾಸ ಅಂತ ಅರ್ಥ ಆಗ್ತದೆ. ಹಾಗೆ ಬ್ರಹ್ಮಸೂತ್ರ ಭಾಷ್ಯದ ಟೀಕಾ ಟಿಪ್ಪಣಿಗಳಲ್ಲಿ ಅದಕ್ಕೆ ಅರ್ಥ ಮಾಡಿದ್ದಾರೆ. ಈ ಶ್ಲೋಕವನ್ನು ನಾವು ಗಮನಿಸಿದಾಗ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಹ ಇತ್ಯಾದಿ ಶ್ಲೋಕವನ್ನು ಗಮನಿಸಿದಾಗ, ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಏನು ಭಾಗವತ ತಾತ್ಪರ್ಯದಲ್ಲಿ ಸ್ಕಂದ ಪುರಾಣದ ಮಾತಿದೆ, ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಸ್ತ್ರೀಯರಿಗೂ ಕೂಡ ಮಹಾಭಾರತದ ಅಧ್ಯಯನ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದ್ರ ಬಗ್ಗೆ ನಾವು ಈ ಹಿಂದೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇಲ್ಲಿ ಈ ತಯೇವ ವೇದ ಸ್ಪನ್ಯೇಷಾಂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರಿಗೆ ವೇದದ ಅಧಿಕಾರ ಇದೆ, ಅವರು ವೇದವನ್ನು ಓದಬೇಕು. ಇನ್ನು ಯಾರಿಗೆ ವೇದವನ್ನು ಓದುವ ಅಧಿಕಾರ ಇಲ್ಲ ಅವರಿಗೆ ಮಹಾಭಾರತವೇ ವೇದ ಅಂತ ಬಂದಿದೆ. ಹಾಗಾಗಿ ಕೆಲವರಿಗೆ ಋಗ್ವೇದಾದಿಗಳಿಗೆ ಅರ್ಥ ಮಾಡಲಿಕ್ಕಾಗಿ ಮಹಾಭಾರತವೆಂಬ ಪಂಚಮ ವೇದ ಬೇಕು, ಎರಡರದ್ದು ಅಧ್ಯಯನ ಅವರಿಗೆ ಬೇಕು. ಯಾರಿಗೆ ಋಗಾದಿ ವೇದಗಳ ಅಧ್ಯಯನದ ಅಧಿಕಾರ ಇಲ್ಲ ಅವರಿಗೆ ಮಹಾಭಾರತವೆಂಬ ವೇದದ ಅಧ್ಯಯನವೇ ಬೇಕು ಅಂತ ಗೊತ್ತಾಗ್ತದೆ. ಇಲ್ಲಿ ಈ ಶ್ಲೋಕವೇ ಹೀಗೆ ಬಂದಿರೋದ್ರಿಂದ ಬ್ರಾಹ್ಮಣಾದಿಗಳಿಗೆ ಭಾರತ ಅನ್ನೋದು ವೇದ ಜ್ಞಾನಕ್ಕಾಗಿರುವುದು, ಅಧ್ಯಯನ ಅಂತಲ್ಲಿ ಅರ್ಥ. ತಯೇವ ವೇದಾಸ್ತ್ವನ್ಯೇಷಾಂ, ಉಳಿದವರಿಗೆ ವೇದವನ್ನು ಅಧ್ಯಯನ ಮಾಡಬೇಕಾದ ಅಧಿಕಾರ ಇಲ್ಲದೇ ಇದ್ದಾಗ ಅವರಿಗೆ ಈ ಮಹಾಭಾರತ ಅನ್ನುವುದೇ ವೇದ. ಮಹಾಭಾರತ ಅನ್ನುವುದೇ ವೇದ ಅಂದಮೇಲೆ ಕೇವಲ ಅದನ್ನು ಶ್ರವಣ ಮಾಡಿ ಆ ಮೂಲಕ ಅವರು ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಅದನ್ನು ಅಧ್ಯಯನ ಮಾಡಿಯೇ ಜ್ಞಾನ ಪಡ್ಕೊಳ್ಬೇಕಾಗ್ತದೆ. ಸ್ತ್ರೀಣಾಮಪಿ ಮಹಾಭಾರತಾದಿ ಅಧ್ಯಯನ ಸದ್ಭಾವಾತ್ ಅಂತ ಪದ್ಮನಾಭ ಸೂರಿಗಳು ಮಧ್ವಮತ ಸಂಗ್ರಹ ಮುಂತಾದ ಗ್ರಂಥಗಳಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸ್ತ್ರೀ ಮೊದಲಾದವರಿಗೆ ವೇದಾಧ್ಯಯನದ ಅಧಿಕಾರ ಇಲ್ವಲ್ಲ, ಅವ್ರು ಹೇಗೆ ಮೋಕ್ಷ ಭಾಗಿಗಳಾಗಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ವೇದಾಧ್ಯಯನ ಇಲ್ಲದೆ ಹೋದರೂ ಕೂಡ ಮಹಾಭಾರತಾದಿ ಅಧ್ಯಯನ ರೂಪ ಶ್ರವಣ ಸದ್ಭಾವಾತ್, ಮಹಾಭಾರತದ ಅಧ್ಯಯನವೇ ಇದೆ ಅಂತ ಅವರು ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ. ಹೀಗೆ ನಮ್ಮ ಪರಂಪರೆಯಲ್ಲಿ ಸ್ತ್ರೀಯರು ಮಹಾಭಾರತಾದಿಗಳನ್ನು ಕೂಡ ಕೇವಲ ಶ್ರವಣ ಮಾಡಬೇಕು ಅಂತ ಒಂದು ಅನಿಸಿಕೆ, ಇನ್ನೊಂದು ಅದನ್ನು ಅವರು ಅಧ್ಯಯನ ಮಾಡಬೇಕು ಅಂತ ಮತ್ತೊಂದು ಅನಿಸಿಕೆ. ನಾನು ನಮ್ಮ ಗುರುಗಳು, ಪರಮಗುರುಗಳು ಇತ್ಯಾದಿಗಳ ಮೂಲಕ ಅದನ್ನು ಕೇಳಿ ತಿಳಿದದ್ದು ಮತ್ತು ಅದನ್ನು ನನ್ನ ಜೀವಮಾನದಲ್ಲಿ ಆಚರಣೆಗೆ ತಂದಿರುವ ಪ್ರಕಾರ ಸ್ತ್ರೀಯರಿಗೂ ಕೂಡ ಮಹಾಭಾರತದ ಅಧ್ಯಯನ ಅಂತನ್ನೋದು ಕೇವಲ ಶ್ರವಣ ಮಾಡುವುದಲ್ಲ, ಅಧ್ಯಯನ ಅಂತನ್ನೋದು ಇದ್ದೇ ಇದೆ. ಹೀಗಿರುವುದರಿಂದ ಅವರು ಕೂಡ ಅಲ್ಲಿ ಬರುವಂಥ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಅವರು ಶ್ರವಣ ಮಾಡಲೇಬೇಕು ಅಂತನ್ನುವುದು ನನ್ನ ಅಭಿಪ್ರಾಯ. ಕೃಪಯಾ ಮುನಿನಾಕೃತಂ, ಕೃಪೆಯಿಂದ ವೇದವ್ಯಾಸರು ರಚನೆ ಮಾಡಿದ್ದಾರೆ ಅಂತ ಇಲ್ಲಿ ವರ್ಣನೆ ಬಂದಿದೆ.
ದ್ವಿಜಬಂಧುಗಳು ಅಂದರೆ ತ್ರೈವರ್ಣಿಕೇಶು ಅಧಮಾಹ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಕರ್ಮಶ್ರೇಯಸಿ ಅಂದರೆ ಕರ್ಮರೂಪೇ ಶ್ರೇಯಸಿ, ಕರ್ಮವೆಂಬ ಶ್ರೇಯಸ್ಸು. ಈ ಮುಖ್ಯವಾದ ಶ್ರೇಯಸ್ಸು ಅಂದರೆ ಮುಕ್ತಿ, ಅದಕ್ಕೆ ಕಾರಣೀಭೂತವಾದದ್ದು ಈ ಕರ್ಮ. ಅದಕ್ಕಾಗಿ ವ್ಯಾಸರು ಇದನ್ನು ರಚನೆ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಕರ್ಮಶ್ರೇಯಸಿ ಅಂದರೆ ವೈದಿಕ ಕರ್ಮ ಸಾಧ್ಯೆ, ವೇದೋಕ್ತ ಕರ್ಮಗಳನ್ನು ಮಾಡಿ ಆ ಮೂಲಕ ಏನು ಶ್ರೇಯಸ್ಸು ಪಡ್ಕೋಬೇಕಾಗಿದೆ ಅದು ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೀಗದರ ತಾತ್ಪರ್ಯವನ್ನು ವೀರರಾಘವೀಯ ವ್ಯಾಖ್ಯಾನದಲ್ಲಿ ನಾವು ನೋಡಬಹುದು. ರಾಧಾಕೃಷ್ಣನ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿಂದ ಏನಿಲ್ಲ, ಕರ್ಮರೂಪೇ ಶ್ರೇಯಸಿ ಮೂಢಾನಾಂ ಅಜ್ಞಾನಿನಾಂ ಅಂತ ಹೀಗೆ ಇಷ್ಟೇ ಕೇಳಿ ಬರ್ತದೆ. ಇನ್ನು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾವು ಈಗ ಒಂದು ಸ್ವಲ್ಪ ನೋಡಬೇಕು. ಹಾಗೆ ಭಾಗವತದ ತಾತ್ಪರ್ಯದ ಶ್ರವಣವನ್ನು ಕೂಡ ಮಾಡಿದ್ದೀವಿ ಈಗಾಗಲೇ. ಅದರ ವ್ಯಾಖ್ಯಾನಗಳು ಏನು ಹೇಳ್ತವೆ ಅಂತ ನೋಡಬೇಕಷ್ಟೆ. ವೇದೋಕ್ತ ಕರ್ಮಾಖ್ಯ ಶ್ರೇಯಸಿ ಪುರುಷಾರ್ಥ ಸಾಧನೆ ಮೂಢಾನಾಂ ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಭಾರತಾದಿ ಶಾಸ್ತ್ರೋಕ್ತ ವಿಧಿನ ಅವರು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವುದು ವ್ಯಾಸರ ತಾತ್ಪರ್ಯ ಆಗಿದೆ ಅಂತ ಅವರ ಅಭಿಪ್ರಾಯ. ದ್ವಿಜಾನ್ ಬಂಧೂನ್ ವದಂತಿ ನ ಸ್ವಯಂ ದ್ವಿಜಾಹ ಇತಿ ದ್ವಿಜಬಂಧವಃ. ನಾನು ಆವಾಗ ಹೇಳಿದ ಅರ್ಥ ಅದು ಯಾದವಾರ್ಯರು ಹೇಳಿರುವಂಥ ಅರ್ಥ. ಕರ್ಮಣಿ ಅಂದರೆ ವೇದೋಕ್ತ ಯಜ್ಞಾದಿ ರೂಪೆ, ವೇದಗಳಲ್ಲಿ ಏನು ಯಜ್ಞಾದಿಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂಥ ಒಂದು ಕರ್ಮದ ಬಗ್ಗೆ ಸರಿಯಾದ ಅರಿವು ಎಲ್ಲರಿಗೂ ಆಗೋದಿಲ್ಲ. ಆ ಅರಿವನ್ನು ಕೊಡಲಿಕ್ಕಾಗಿಯೇ ಈ ಮಹಾಭಾರತ ಅನ್ನುವ ಗ್ರಂಥ ಇದೆ ಅಂತ ಅದರ ತಾತ್ಪರ್ಯ. ಭಾರತ ಪದಂ ಪುರಾಣಾದಿಯರ ಉಪಲಕ್ಷಣ ಅಂತ ಇದನ್ನು ಯಾದವಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಈಗಾಗಲೇ ಅದನ್ನು ಹೇಳಿದೆ. ಈ ಸ್ಕಂದ ಪುರಾಣದ ಈ ಮಾತಿನಲ್ಲಿ ಮಹಾಭಾರತದ ಬಗ್ಗೆ ಹೇಳಲಿಕ್ಕೆ ಹೊರಟಿರ್ಬೋದು, ಮಹಾಭಾರತ ಬಹಳ ಶ್ರೇಷ್ಠ ಗ್ರಂಥ ಅಂತ ಹೇಳಲಿಕ್ಕೆ ಹೊರಟಿರ್ಬೋದು. ಆದರೆ ವಸ್ತುತಃ ಪಂಚಮ ವೇದ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ, ವೇದದ ಜ್ಞಾನಕ್ಕಾಗಿ ಮಹಾಭಾರತ ಒಂದೇ ಸಾಲದು, ಪಂಚಮ ವೇದದ ಜ್ಞಾನ ಆಗಬೇಕು. ವೇದಾಹ ವೇದಸ್ಥಾನೀಯಾ ಭಾರತ ಪದಂ ಪುರಾಣಾದೇಹ ಉಪಲಕ್ಷಣಂ ಅಂತ ಅದರ ತಾತ್ಪರ್ಯ. ಹೀಗೆ ಉಳಿದವರಿಗೆ ಭಾರತವೇ ವೇದ ಅಂತ ಹೇಳಿದರೆ ಶ್ರೇಯಸ್ಸಾಧನವನ್ನು ತಿಳಿಸ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಯಾದವಾರ್ಯರು ಮತ್ತು ವಿಜಯಧ್ವಜರು ನಮಗೆ ತೋರಿಸಿಕೊಟ್ಟಿರುವಂಥ ಅರ್ಥ. ಭಾಗವತ ತಾತ್ಪರ್ಯ ಇಲ್ಲೇನು ಭಾರತಂ ಬ್ರಾಹ್ಮಣಾದೀನಾಂ ಅಂತಿದೆ, ಇದಕ್ಕೆ ಸಂಬಂಧಪಟ್ಟ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಅದನ್ನು ಯಾದವಾರ್ಯರೇ ವ್ಯಾಖ್ಯಾನ ಮಾಡಿದ್ದಾರೆ. ಅದಲ್ಲದೆ ಭಾಗವತ ತಾತ್ಪರ್ಯಕ್ಕೆ ಪ್ರಬೋಧಿನಿ ಮೊದಲಾದ ವ್ಯಾಖ್ಯಾನಗಳಿವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗೊಂದಲ ಏನೂ ಇಲ್ಲ. ಆದ್ದರಿಂದ ಅಲ್ಲಿ ಹೆಚ್ಚಿನ ವಿಷಯಗಳನ್ನು ಅವರು ಹೇಳಿರುವ ಸಾಧ್ಯತೆ ಏನಿಲ್ಲ. ವೇದಾಹ ಅಂದರೆ ವೇದಯಂತಿ ಇತಿ ವೇದಾಹ, ಭಾರತಾರ್ಥ ವೇದಕಾಹ ಇತ್ಯರ್ಥ. ವೇದ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡ್ತಾರೆ. ಭಾರತ ಮೃತೆ, ಭಾರತ ಒಂದು ಇಲ್ಲದೆ ಹೋದರೆ ಯಾರಿಗೂ ಕೂಡ ಏನೂ ಸುಖ ಇಲ್ಲ ಅಂತ ಅದರ ಅಭಿಪ್ರಾಯ. ಇದು ದೀಪಿಕಾದಲ್ಲಿ ಕಾಣಿಸೋದು. ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಇತಿಹಾಸ ಪುರಾಣಾಭ್ಯಾಮ್ ಅನ್ನುವ ಶ್ಲೋಕ ನಾನೀಗಾಗಲೇ ಈ ಹಿಂದೆ ಏನು ಹೇಳಿದೆ ಅದನ್ನು ಉದ್ಧರಿಸಿದ್ದಾರೆ. ಹೀಗೆ ಹೆಚ್ಚಿನ ವಿಷಯ ಆ ಎರಡು ವ್ಯಾಖ್ಯಾನಗಳಲ್ಲಿ ಏನು ಕಂಡು ಬರೋದಿಲ್ಲ. ಭಾಗವತ ತಾತ್ಪರ್ಯದ ಆ ಸ್ಕಂದ ಪುರಾಣದ ಶ್ಲೋಕ ಸ್ಪಷ್ಟವೇ ಇರುವುದರಿಂದ ನಾವು ಅದನ್ನೀಗ ನೋಡಿ ಮುಗಿಸಿದ್ದೀವಿ. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಕೇನಾಪಿ ಯಥಾ ನಾತುಷ್ಯತ್ ಹೃದಯಂ ತತಃ. ಇಷ್ಟೆಲ್ಲ ಶಾಸ್ತ್ರಗಳನ್ನೇನೋ
ರಚನೆ ಮಾಡಿದರು ಈ ವ್ಯಾಸರು. ಇಷ್ಟು ಮಾಡಿದರೂ ಕೂಡ ಅವರಿಗೆ ಇನ್ನೂ ಕೂಡ ತೃಪ್ತಿ ಆಗದೇ ಇರುವಂತೆ ತೋರಿಕೊಂಡ್ರು. ಸದಾ ಭೂತಾನಾಂ ಶ್ರೇಯಸಿ, ಯಾವತ್ತೂ ಕೂಡ ಸಮಸ್ತ ಪ್ರಪಂಚದ ಕಲ್ಯಾಣ ಹೇಗಾಗಬೇಕು ಅನ್ನೋದನ್ನೇ ಅವರು ಆಲೋಚನೆ ಮಾಡುವಂಥವ್ರು. ದ್ವಿಜಾಹ ಅಂತ ಈ ಸೂತ ಪುರಾಣಿಕರು ಆ ಶೌನಕಾದಿಗಳನ್ನು ಸಂಬೋಧನೆ ಮಾಡಿ ಹೇಳಿದ್ದು. ಅಷ್ಟಾದರೂ ಕೂಡ ನ ಅತುಷ್ಯತ್ ಹೃದಯಂ ತತಃ, ಅವರ ಹೃದಯಕ್ಕೆ ಪೂರ್ಣ ಸಮಾಧಾನ ಆಗಲಿಲ್ಲ, ಅತೃಪ್ತರಾಗಿರುವಂತೆ ತೋರಿಕೊಂಡ್ರು ಅವರು. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೆ ಶುಚೌ ವಿತರ್ಕಯನ್ ವಿವಿಕ್ತಸ್ಥ ಇದಂ ಚೋವಾಚ ಧರ್ಮವಿತ್. ಹೀಗೆ ಪೂರ್ಣ ತೃಪ್ತಿ ಆಗಿರಲಿಲ್ಲ. ದುಃಖ ಆಗಿತ್ತು ಅಂತ ಅರ್ಥ ಅಲ್ಲ, ಆದರೆ ಪೂರ್ಣವಾಗಿ ತೃಪ್ತಿ ಆಗಿರಲಿಲ್ಲ. ಒಂದು ದಿನ ಸರಸ್ವತಿ ನದಿಯ ತೀರದಲ್ಲಿ ಕೂತ್ಕೊಂಡಿದ್ರು, ಏಕಾಂತ ಪ್ರದೇಶ ಅದು. ಅಲ್ಲಿ ಶಿಷ್ಯರ ಮುಂದೆ ಹೀಗೆ ಹೇಳಿದರು, ಇದಂ ಚ ಉವಾಚ ಧರ್ಮವಿತ್. ಶಿಷ್ಯರೆದುರಿಗೆ ಈ ಥರದ ಮಾತುಗಳನ್ನು ಹೇಳಿದರು ಅಂತ ಹೀಗೆ ಅಲ್ಲಿ ಕೇಳಿ ಬರ್ತದೆ. ವಸ್ತುತಃ ಅಲ್ಲಿ ಆ ಶಿಷ್ಯರ ಬಗ್ಗೆ ಏನೂ ಹೆಚ್ಚು ಕಾಣಿಸೋದಿಲ್ಲ, ಶಿಷ್ಯರು ಅಲ್ಲಿದ್ದರು ಅಂತ ಅನ್ನೋದ್ರ ಬಗ್ಗೆ ಏನು ಕಾಣಿಸೋದಿಲ್ಲ. ಆದರೂ ಹೀಗೆ ಹೇಳಬೇಕಾದ್ರೆ ಅಲ್ಲಿ ಯಾರಾದರೂ ಒಬ್ಬರು ಶಿಷ್ಯರು ಇದ್ದಿರಬೇಕು ಅಂತನ್ನುವುದು ಹೀಗೆ ವ್ಯಾಖ್ಯಾನ ಮಾಡುವವರ ತಾತ್ಪರ್ಯ. ಉವಾಚ ಇದನ್ನು ಒಬ್ಬರು ವೀರರಾಘವರು ಮಾತ್ರ, ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಮಾತ್ರ ಇದಂ ಉವಾಚ ಸ್ವಗತಂ, ತನ್ನನ್ನು ಕುರಿತು ತಾನು ಹೀಗೆ ಹೇಳ್ಕೊಂಡ್ರು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಯಾರಾದರೂ ಒಬ್ಬರಲ್ಲಿ ಶಿಷ್ಯರು ಇದ್ದಿರಬೇಕು, ಶಿಷ್ಯರಿದ್ದರೆ ಅವರನ್ನು ಕುರಿತು ಹೇಳಲಿಕ್ಕೆ ಸಾಧ್ಯ ಅಂತನ್ನುವುದು ಇನ್ನು ಕೆಲವರ ಅಭಿಪ್ರಾಯ. ಇದಂ ಸ್ವಗತಂ ವಕ್ಷಮಾಣಂ ಉವಾಚ, ವೀರರಾಘವರು ಕೂಡ ಹಾಗೆ ಅದನ್ನು ವರ್ಣಿಸಿದ್ದಾರೆ. ಸ್ವಮನಸಿ ಉವಾಚ ಅಂತಲೇ ರಾಧಾಕೃಷ್ಣರ ವ್ಯಾಖ್ಯಾನವೂ ಕೂಡ ಕಂಡುಬರ್ತದೆ. ಇದಕ್ಕೆ ಈ ಮಾತಿಗೆ ಆದವಾರ್ಯರು ಮತ್ತು ವಿಜಯಧ್ವಜ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಆತ್ಮಾನಂ ಪ್ರತ್ಯುವಾಚ, ತನ್ನನ್ನು ತಾನು ಕುರಿತು ಹೇಳ್ಕೊಂಡ ಅಂತ ಪದರತ್ನಾವಲಿ ವಿಜಯಧ್ವಜ ಸ್ವಾಮಿಗಳು ಹೀಗೆ ಹೇಳ್ತಾರೆ. ಸ್ವಾತ್ಮಾನಂ ಶಿಷ್ಯಾನ್ವಾ ಪ್ರತಿ ಅಂತ ಯಾದವಾರ್ಯರು ಅದಕ್ಕೆ ಅರ್ಥ ಮಾಡಿದ್ದಾರೆ. ತನ್ನನ್ನು ಕುರಿತು ತಾನೇ ಹೇಳಿಕೊಂಡ ಅಥವಾ ಶಿಷ್ಯರನ್ನು ಕುರಿತು ಹೇಳಿದ ಅಂತ. ನಾವೀಗ ಕನ್ನಡದ ಅನುವಾದದಲ್ಲಿ ಶಿಷ್ಯರ ಮುಂದೆ ಹೀಗೆ ಹೇಳಿದ ಅಂತ ಅನುವಾದ ನೋಡ್ತೇವೆ. ಅದು ವಿಷಯ ಹೀಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಏಕಾಂತದ ಪ್ರದೇಶ, ಏಕಾಂತದಲ್ಲಿ ಕೂತ್ಕೊಂಡಿದ್ದ ಅಂತ ಬಂದಿರುವುದರಿಂದ, ವಿವಿಕ್ತ ಅಂತ ಹೀಗೆ ಬಂದಿರುವುದರಿಂದ ಅಲ್ಲಿ ಯಾವ ಶಿಷ್ಯರು ಕೂಡ ಇರುವ ಸಾಧ್ಯತೆ ಇಲ್ಲ. ಆದ್ದರಿಂದ ಉವಾಚ ಅಂದರೆ ತನ್ನನ್ನು ಕುರಿತು ತಾನು ಹೇಳ್ಕೊಂಡ ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಸಂಸ್ಕೃತದಲ್ಲಿ ಹೇಳಿದನು ಅನ್ನೋದನ್ನು, ಹೇಳಿಕೊಂಡ ಅಂತ ಅನ್ನೋದನ್ನು ಹೇಳಲಿಕ್ಕೆ ಪ್ರತ್ಯೇಕವಾದ ಶಬ್ದಗಳಿಲ್ಲ. ಕನ್ನಡದಲ್ಲಾದರೆ ಅವನು ಮಾಡಿಕೊಂಡ, ಅವನು ನೋಡಿಕೊಂಡ ಅಂತ ಹೀಗೆಲ್ಲ ತನಗೆ ತಾನು ನೋಡಿಕೊಳ್ಳುವಾಗ, ಹೇಳುವಾಗ ಇಂಥ ಕಡೆ ಕೊಳ್ಳುವುದು ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಸಂಸ್ಕೃತದಲ್ಲಿ ಆ ವ್ಯವಸ್ಥೆ ಇಲ್ಲ. ಸಂಶಯವನ್ನು ಪರಿಹರಿಸಿಕೊಳ್ಳಬೇಕು ಅಂತ ಪ್ರಶ್ನೆ ಬಂದಲ್ಲಿಯೂ ಕೂಡ ಸಂಶಯಾನ್ ಛಿಂದ್ಯಾತ್ ಅಂತಲೇ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಸಂಶಯವನ್ನು ಪರಿಹರಿಸಬೇಕು ಅಂತಲೂ ಅರ್ಥ ಆಗಿಬಿಡ್ತದೆ ಸಂದರ್ಭಕ್ಕನುಸಾರವಾಗಿ. ಮಹದ್ಭ್ಯೋ ವಿಷ್ಣು ಭಕ್ತಿಭ್ಯೋ ಯಥಾಶಕ್ತಿ ಚ ಸಂಶಯಾನ್ ಛಿಂದ್ಯಾತ್ ಅಂತ ಅನುವ್ಯಾಖ್ಯಾನದಲ್ಲಿ ಮಾತಿದೆ. ಅಲ್ಲಿ ಛಿಂದ್ಯಾತ್ ಅಂದರೆ ಪರಿಹರಿಸಬೇಕು ಅಂತ ಅರ್ಥ ಅಲ್ಲ, ಪರಿಹರಿಸಿಕೊಳ್ಳಬೇಕು ಅಂತ ಅರ್ಥ. ಸಂದರ್ಭಕ್ಕನುಸಾರವಾಗಿ ಆ ಎರಡೂ ಥರದ ಅರ್ಥ ಆಗ್ತದೆ. ಹಾಗೆ ಇಲ್ಲೂ ಕೂಡ ಓವಾಚ ಅಂದರೆ, ಪ್ರೋವಾಚ ಅಂದರೆ ತನಗೆ ತಾನು ಹೇಳಿಕೊಂಡ ಅಂತ ಅದರ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು. ಅವರಿಗೆ ಅತೃಪ್ತಿ ಆಗಿತ್ತು ಅಂತ ಬಂದಿದೆ. ಆ ಅತೃಪ್ತಿ ಎನ್ನುವುದರ ಅರ್ಥ ಏನು? ಅದಕ್ಕೆ ಅತೃಪ್ತಿ, ಅಸಂತೋಷ ಅಂದರೆ ಅತೋಷಃ ಅನಲಂ ಬುದ್ಧಿ, ಸಾಕು ಅಂತ ಅನಿಸ್ಲಿಲ್ಲ. ದುಃಖ ಆಯಿತು ಅಂತ ಅರ್ಥ ಅಲ್ಲ, ಸಾಕು ಅಂತ ಅನಿಸ್ಲಿಲ್ಲ ಅಂತ ಅರ್ಥ. ಮತ್ಸ್ಯ ಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಶುತ್ವಾ ಕಥಾಂ ನತುಷ್ಯಾಮಿ ಹರೇರದ್ಭುತ ಕರ್ಮಣಃ ಇತಿ ಮಾತ್ಸ್ಯೆ. ಮಹಾಕರ್ಮವುಳ್ಳ, ಅದ್ಭುತ ಕರ್ಮವುಳ್ಳ, ಅದ್ಭುತ ವ್ಯಾಪಾರವುಳ್ಳ ಭಗವಂತನ ಕಥೆಯನ್ನು ಕೇಳಿ ಎಷ್ಟು ಕೇಳಿದರೂ ಕೂಡ ನತುಷ್ಯಾಮಿ, ನನಗೆ ಸಂತೋಷ ಆಗಲಿಲ್ಲ ಅಂತ ಅರ್ಥ ಅಲ್ಲ,
ನನಗೆ ತೃಪ್ತಿ ಆಗಲಿಲ್ಲ ಅಂತ ಅರ್ಥ. ಇನ್ನೂ ಕೇಳಬೇಕು ಅಂತ ಅನಿಸ್ತದೆ ಅಂತ ಅದರ ತಾತ್ಪರ್ಯ. ಸಾಕು ಅಂತ ಅನಿಸ್ಲಿಲ್ಲ, ಇನ್ನು ಸಾಕು, ಇನ್ನು ಕೇಳೋದು ಬೇಡ ಅಂತ ನನಗೆ ಕಾಣಲಿಲ್ಲ ಅಂತ ಅದರ ಅರ್ಥ. ನಾತಿ ಪ್ರಸನ್ನ ಹೃದಯ ಅಂದರೂ ಕೂಡ ಅದೇ ಅರ್ಥನೇ. ಪ್ರಸನ್ನ ಅಪ್ರಸಾದಷ್ಟೇ ಸಯೇವ ಕಃಪ್ರಸನ್ನೋ ಭವೇದ್ ದಿವ್ಯಾಂ ಕಥಾಂ ಶೃಣ್ವನ್ ಹರೇಃ ಪದ ಹರೇಹೇ ಪರಾಂ. ಇದು ಕೂಡ ಮತ್ಸ್ಯ ಪುರಾಣದ್ದೇ ಮತ್ತೊಂದು ಮಾತು. ಆ ಭಗವಂತನ ದಿವ್ಯವಾದ ಕಥೆಯನ್ನು ಕೇಳಿ ಯಾರಿಗೆ ಪ್ರಸನ್ನತೆ ಬರ್ತದೆ ಅಂತಿದೆ. ಪ್ರಸನ್ನತೆ ಬರುವುದು ಅಂದ್ರೆ ಏನರ್ಥ? ಇದನ್ನು ಕೇಳಿ ಯಾರು ಸಂತೋಷ ಪಡ್ತಾರೆ? ಇದಕ್ಕಿಂತ ಚೆನ್ನಾಗಿರುವುದನ್ನು ಯಾರಾದ್ರು ಕೇಳಿ ಸಂತೋಷ ಪಡ್ತಾರೆ ಹೊರತು ಈ ಭಗವಂತನ ಕಥೆಯನ್ನು ಕೇಳಿ ಯಾರು ಸಂತೋಷ ಪಡ್ತಾರೆ ಅಂತ ಹಾಗರ್ಥ ಅಲ್ಲ. ಭಗವಂತನ ಕಥೆಯನ್ನು ಕೇಳಿ ಯಾರಿಗೆ ತೃಪ್ತಿ ಆಗ್ತದೆ, ಇನ್ನಷ್ಟು ಕೇಳಬೇಕು ಅಂತ ಅನಿಸ್ತದೆ ಹೊರತು ಇನ್ನು ಸಾಕು ಅಂತ ಯಾರಿಗೆ ಕಾಣ್ತದೆ ಅಂತ ಅದಕ್ಕೆ ಅರ್ಥ. ಅದರಿಂದ ಸಂತೋಷ ಆಗಲಿಲ್ಲ ಅಂತ ಹೀಗೆ ಪ್ರಶ್ನೆ ಬಂದರೂ ಕೂಡ ಪ್ರಸನ್ನತೆ ಬರಲಿಲ್ಲ, ತೃಪ್ತಿ ಆಗಲಿಲ್ಲ, ಇನ್ನೂ ಮತ್ತಷ್ಟು ಹೇಳಬೇಕು ಅಂತ ಅವರಿಗೆ ಕಾಣಿಸಿತು ಅಂತ ಅದರ ತಾತ್ಪರ್ಯ. ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮತ್ಸ್ಯ ಪುರಾಣವನ್ನು ಉದ್ಧರಿಸಿ ಹೇಳುವಂಥ ಮಾತು. ನಾತಿ ಪ್ರಸನ್ನ ಹೃದಯ ಅಂತಲೇ ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಅವರು ಹೆಚ್ಚಿನ ವಿಷಯಗಳನ್ನೇನು ಹೇಳಲಿಲ್ಲ. ಅತೃಪ್ತಿ ದುಃಖ ಅಂತೂ ಅಲ್ಲ, ಭಗವಂತನಿಗೆ ದುಃಖ ಆಗುವ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಅವನಿಗಾಗಿರುವುದು ಇನ್ನೂ ಹೇಳಬೇಕು, ಇನ್ನೂ ಈ ಗ್ರಂಥವನ್ನು ರಚನೆ ಮಾಡಬೇಕು, ಜನರಿಗೆ ಮತ್ತಷ್ಟು ಶ್ರೇಷ್ಠವಾದ ಸಾಹಿತ್ಯವನ್ನು ಕೊಡಬೇಕು ನಾನು ಅನ್ನುವಂಥವ್ರ ಆಲೋಚನೆಯೇ ಮುಂದುವರೆದಿತ್ತು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇವತ್ತು ನಾತಿ ಪ್ರಸನ್ನ ಹೃದಯ ಅನ್ನುವ ಶ್ಲೋಕದ ವಿವರದೊಂದಿಗೆ ಇದು 25ನೇ ಶ್ಲೋಕ ಅಥವಾ 26ನೇ ಶ್ಲೋಕ, ಸ್ವಲ್ಪ ಶ್ಲೋಕದ ಸಂಖ್ಯೆ ಹಿಂದೆ ಮುಂದಿರಬಹುದು, ಅದನ್ನು ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.